ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏಯ್, ಇನ್ನೂ ನಿಂತ್ಕೊಂಡು ಏನೋ ನೋಡ್ತಾ ಇದ್ಯಾ? ನನ್ನ ಬಂಗಾರಿಗೆ ದೃಷ್ಟಿ ಆಗಲ್ವಾ? ಹೋಗಲೇ ಬಂಗಾರಿ. ನಾವು ಇಂಥವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ನಮಗೆ ಮದುವೆ ಕೆಲಸ ಮಾಡಕ್ 1000 ಇದೆ. ಬಾ, ನಾವು ಹೋಗೋಣ ಬಾ. ಏಯ್, ಏನ್ ಹೋಗ್ತಾ ಇದ್ಯಾ? ಭಯ ಆಗೋಯ್ತಾ? ಭಯನ? ನನಗ ಹೇಯ್, ನನ್ನ ಪ್ರೀತಿ ಪವರ್ನ ನೋಡಿದ್ರು ನೀನು ಹಿಂಗೆ ಮಾತಾಡ್ತಾ ಇದೀಯಾ? ನೀನು ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ ಕಣೋ. ನಿನ್ ಪ್ರೀತಿ ಪವರ್ನ ನೀನ್ ತೋರಿಸ್ತೆ, ನನ್ನ ಪ್ರೀತಿ ಪವರ್ನ ನಾನು ತೋರಿಸ್ತೀನಿ. ನೋಡ್ತೀಯಾ? ತೋರ್ಸಪ್ಪ, ತೋರ್ಸು. ಈಗ ಇಡೀ ಊರಲ್ಲೇ ಕರೆಂಟ್ ಇಲ್ದೆ ಇಡೀ ಊರೇ ಕತ್ಲಲ್ಲಿ ಮುಳುಗೋಗಿದೆ. ತುಳಸಿ ಮನೆಗೆ ಹೋಗೋದ್ರೊಳಗಡೆ ಕರೆಂಟ್ ಬಂದು ಇಡೀ ಊರೇ ಬೆಳಕಾಗುತ್ತೆ. ಹಾಗೇನಾದ್ರೂ ಆದ್ರೆ ನನ್ನ ನಂಬಿಕೆ ನಿಜವಾಗುತ್ತೆ. ನನ್ನ ಪ್ರೀತಿನೇ ಗೆಲ್ಲೋದು. ಇದು ನೀನು ಒಪ್ಕೋತ್ಯಾ? ಲೋ ಗುಗ್ಗು, ಯಾಕೋ ಏನೇನೋ ಮಾತಾಡ್ತಾ ಇದೀಯಾ? ನಿನಗೊಂದು ವಿಷಯ ಗೊತ್ತಾ? ಈ ಊರಲ್ಲಿ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿ ರಿಪೇರಿ ಮಾಡ್ತಾ ಇದ್ದಾರೆ. ಕರೆಂಟ್ ಬರೋದಕ್ಕೆ ಇನ್ನು 3 ಗಂಟೆ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀನ್ ಗೆಲ್ಲಕ್ಕಾಗಲ್ಲ. ಹೋಗೋ, ತಮಾಷೆ ಮಾಡಬೇಡ. ಏಯ್, ನಾನು ಕರೆಂಟ್ನ ಹೇಳ್ತಾ ಇಲ್ಲ, ಆ ದೇವ್ರನ್ನ ಹೇಳ್ತಾ ಇದ್ದೀನಿ. ತುಳಸಿ ಮನೆ ಒಳಗಡೆ ಕಾಲಿಡೋದ್ರೊಳಗಡೆ ಕರೆಂಟ್ ಬಂದೇ ಬರುತ್ತೆ. ಅಯ್ಯೋ ಲವ್, ಏನೋ ಮಾತಾಡ್ತಾ ಇದೀಯಾ? ಆ ದೇವ್ರು ಮೇಲ್ ಕೂತ್ಕೊಂಡು ನಿನಗೆ ಕರೆಂಟ್ ಕನೆಕ್ಷನ್ ಕೊಡ್ತಾವನಾ? ಕರೆಕ್ಟಾಗಿ ಮಾತಾಡೋಲ್ಲೇ ಲೂಸು. ಬಂಗಾರಿ, ನಾವು ಹೋಗೋಣ. ಬರ್ತೀನಿ ಕಣೋ ಗುಗ್ಗು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ನೀನೆಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು, ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ. ಬಂಗಾರಿ, ಮನೆ ಬಾಗ್ಲ ಹತ್ರ ಬಂದಾಯ್ತು. ಎಲ್ಲಿ ಇನ್ನು ಕರೆಂಟೇ ಬಂದಿಲ್ಲ? ಆ ಮುಟ್ಟಾಳ ಹೇಳ್ತಾನೆ ಅಂತ ಕರೆಂಟ್ ಬಂದ್ಬಿಡುತ್ತಾ? ಬಂಗಾರಿ, ನೀನು ಒಳಗೆ ಹೋಗು ಬಂಗಾರಿ. ಲೋ ಮುಟ್ಟಾಳ, ಏನೋ ಕರೆಂಟು, ಪವರು, ಲವ್ವು ಅಂತ ಏನೇನೋ ಹೇಳ್ತಾ ಇದ್ದೆ. ಎಲ್ಲೋ ಕರೆಂಟೇ ಬಂದಿಲ್ಲ. ನೀನು ಸೋತೆ ಅಂತ ಒಪ್ಕೋ. ಏನಿಂದ್ರ ದೇವ್ರ ಕನೆಕ್ಷನ್ ಕೊಟ್ಟಿದ್ ನೋಡಿದ್ಯಾ? ಈಗ್ಲಾದ್ರೂ ನೀನ್ ಸೋತೆ ಅಂತ ಒಪ್ಕೋತ್ಯಾ? ಲೇ ಇಂದ್ರ, ಇವನು ಅಭಿ ಕಣೋ. ನಾನು ಒಪ್ಕೊಳ್ಳೋದಿಲ್ಲ.
ನಂದೇ ನಿಜವಾದ ಪ್ರೀತಿ. ನಾನೇ ತುಳಸಿನ ಮದುವೆ ಆಗೋದು. ಲೇ ಅಭಿ, ನಿಂದು ಕಾಕತಾಳೀಯ. ತುಳಸಿಗೆ ತಾಳಿ ಕಟ್ಟಿ ಮನೆಗೆ ಅಳಿ ಆಗೋದು ನಾನೇ. ನೋಡ್ತಾ ಇರು. ಹೆಸರನ್ನು ಕೊಟ್ಟು ನಾನು ಅವರನ್ನ ಕಾಪಾಡಿದ್ದು ತಾನೆ. ಹಾಗಾದ್ರೆ ನನ್ನ ಹೆಸರು ಅವ್ರ ಹತ್ರನೇ ಇದೆ. ತಹಸೀಲ್ದಾರ್, ತಹಸೀಲ್ದಾರ್, ತಹಸೀಲ್ದಾರ್. ಹಾ, ಓ ತುಳಸಿ, ನೀನ್ ಯಾವಾಗ ಬಂದೆ? ನೀವ್ ಯಾವ್ದೋ ಸ್ವಪ್ನ ಲೋಕದಲ್ಲಿದ್ರಲ್ಲ, ಆವಾಗ್ಲೇ ಬಂದೆ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ, ಬಾ ಕೂತ್ಕೋ. ಪರವಾಗಿಲ್ಲ ತಹಸೀಲ್ದಾರ್. ಪಂಪ್ಸೆಟ್ ಹತ್ರ ನಡೆದ ವಿಷಯನ ಮಾವ ಎಲ್ಲ ನನ್ನ ಹತ್ರ ಹೇಳಿದ್ರು. ನೀವು ಕಾಪಾಡಿದ್ದು ನಮ್ಮ ಅಣ್ಣನ ಪ್ರಾಣ ಮಾತ್ರ ಅಲ್ಲ, ನನ್ನ ಪ್ರಾಣನೂ ಸೇರಿ. ನನ್ನ ಅಣ್ಣಂಗೆ ಏನಾದ್ರೂ ಆಗಿದ್ದಿದ್ರೆ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಸದ್ಯ ದೇವ್ರ ತರ ನೀವು ಅವ್ರ ಜೊತೆ ಇದ್ದಿದ್ದಕ್ಕೆ ನಮ್ಮ ಅಣ್ಣಂಗೆ ಏನೂ ಆಗಿಲ್ಲ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಇದೇನ್ ತುಳಸಿ, ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರಾ? ಅಂಥ ದೊಡ್ಡ ಕೆಲಸ ನಾನೇನು ಮಾಡಿಲ್ಲ. ಹಾಗಂತ ನೀವ್ ಅನ್ಕೊಂಡಿದ್ದೀರಾ, ಆದ್ರೆ ನನ್ನ ದೃಷ್ಟಿಲಿ ನಮ್ಮ ಅಣ್ಣನ ಪ್ರಾಣ ಕಾಪಾಡಿದ್ ನೀವು ನಿಜವಾಗ್ಲೂ ನನಗೆ ದೇವ್ರ ತರ ಕಾಣಿಸ್ತಿದ್ದೀರಾ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ ದೇವಸ್ಥಾನಕ್ಕೆ ಹೋಗದೆ ನೇರವಾಗಿ ನಿಮ್ಮ ಹತ್ರ ಬಂದಿದ್ದೀನಿ. ಸರಿ ಸರಿ, ಅದೆಲ್ಲ ಬಿಡು. ಕರೆಕ್ಟ್ ಟೈಮ್ಗೆ ಬಂದಿದ್ಯಾ? ಊಟ ಮಾಡೋಣ. ವಿಜಯಮ್ಮ, ವಿಜಯಮ್ಮ, ನಿಮಗ್ ಹೇಳ್ತಾ ಇರ್ಲಿಲ್ವಾ ಶಿವಪುರದ ಪ್ರೆಸಿಡೆಂಟ್ ತಂಗಿಯೊಬ್ರಿದ್ದಾರೆ ಅಂತ? ಅವ್ರ ತಂಗಿ ತುಳಸಿ ಅಂತ. ನಮಸ್ತೆ. ನಮಸ್ತೆಮ್ಮ. ತುಳಸಿ, ಇವರು ವಿಜಯಮ್ಮ ಅಂತ. ನಮ್ಮ ಮನೇಲಿ ಮನೆ ಕೆಲಸ ಮಾಡ್ತಾರೆ, ಅಡ್ಗೆ ಕೆಲಸ ಮಾಡ್ತಾರೆ, ಎಲ್ಲ ಕೆಲ್ಸನೂ ಇವರೇ ನೋಡ್ಕೊಳ್ಳೋದು. ವಿಜಯಮ್ಮ, ನಮ್ಮಿಬ್ರಿಗೂ ಊಟ ಬಾಡ್ಸಿ. ಸರಿ ಅಮ್ಮವ್ರೆ. ಇಲ್ಲ, ನನ್ಗೀಗ ಬೇಡ. ಅರೆ, ಯಾಕೆ ಬೇಡ? ಫಸ್ಟ್ ಟೈಮ್ ನಮ್ಮನೆಗ್ ಬಂದಿದ್ಯಾ, ಊಟ ಮಾಡಿಸ್ದೆ ಬಿಟ್ಬಿಡ್ತೀನಾ? ಯಾಕೆ, ನಮ್ಮಂಥವ್ರ ಮನೇಲಿ ಶಿವಪುರದ ಪ್ರೆಸಿಡೆಂಟ್ ತಂಗಿ ಊಟ ಮಾಡ್ಬಾರ್ದಾ? ಇಲ್ಲ ತಹಸೀಲ್ದಾರ್, ನಾನ್ ನಿಮ್ಮನೇಲಿ ಊಟ ಮಾಡ್ದೆ ಬೇರೆ ಇನ್ಯಾರ ಮನೇಲಿ ಊಟ ಮಾಡ್ಲಿ? ನಿಮಗ್ ನನ್ನ ಮನ್ಸಲ್ಲಿ ನಾನು ಯಾವ ಸ್ಥಾನ ಕೊಟ್ಟಿದ್ದೀನಿ ಅಂತ ನಿಮಗ್ ಗೊತ್ತಿಲ್ವಾ? ನಾನು ಇವಾಗ ನಿಮ್ಮನ್ನ ನೋಡಕ್ ಬಂದಿದ್ದು ಬರೀ ಥ್ಯಾಂಕ್ಸ್ ಹೇಳೋಕಲ್ಲ, ನಿಮ್ಮನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸ್ಬೇಕು ಅಂತ ಬಂದಿದ್ದೀನಿ. ಅದಕ್ಕೆ ನೀವಿವಾಗ ಏನ್ ಮಾಡ್ಬೇಕು ಗೊತ್ತಾ? ನೀವು ನನ್ನ ಜೊತೆ ಮನೆಗೆ ಬರ್ಬೇಕು. ಅಯ್ಯೋ ತುಳಸಿ, ಇವತ್ ಬೇಡ, ಇನ್ನೊಂದ್ಸಲ ಹೋಗೋಣ. ಇಲ್ಲ, ನೀವು ಹಾಗೆಲ್ಲ ಮಾತಾಡೋ ಹಾಗಿಲ್ಲ. ನನ್ಗೋಸ್ಕರ ನೀವು ಇವಾಗ್ಲೇ ನಮ್ಮ ಮನೆಗೆ ಬಂದು ಊಟ ಮಾಡ್ಬೇಕು. ಅಕ್ಕ, ನೀವಾದ್ರೂ ಹೇಳಿ ಅಕ್ಕ. ಹೌದು ಅಮ್ಮವ್ರೆ, ಅಷ್ಟು ಪ್ರೀತಿಯಿಂದ ಕರಿತಾ ಇದ್ದಾರೆ ಅಲ್ವಾ? ಹೋಗ್ ಬನ್ನಿ. ಡೈಲಿ ನಾನ್ ಮಾಡೋ ಅಡ್ಗೆನೆ ಊಟ ಮಾಡಿ ಮಾಡಿ ನಿಮ್ಗೆ ಬೋರ್ ಆಗಿರುತ್ತೆ. ಇವತ್ತು ಅವ್ರ ಮನೆ ಊಟನೂ ರುಚಿ ನೋಡ್ಕೊಂಡ್ ಬನ್ನಿ. ಏನ್ ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ? ಬನ್ನಿ. ಸರಿ, ಹೋಗೋಣ. ವಿಜಯಮ್ಮ,
ನೀವು ಊಟ ಮಾಡಿ ನಾನು ಹೋಗಿ ಬರ್ತೀನಿ. ಸಾಕು ಸಾಕು ತುಳಸಿ. ಸಾಕು ನೀವು ಸಾಕು ಅನ್ನೋಂಗಿಲ್ಲ. ನಾನು ಏನೇನ್ ಬಡಿಸ್ತೀನಿ ಎಲ್ಲ ತಿನ್ಬೇಕು. ಪುಟ್ಟಿ ಸ್ವಲ್ಪ ಬಡ್ಸಮ್ಮ. ಏನಣ್ಣ ನೀನು ಹಿಂಗೆ ಮಾತಾಡ್ತೀಯಾ? ಇವ್ರು ಎಷ್ಟೊಂದು ಸಹಾಯ ಮಾಡಿದ್ದಾರೆ. ಸಾಕು ತುಳಸಿ, ಬೇಕು ಅಂದ್ರೆ ನಾನೇ ಕೇಳ್ತೀನಿ. ಸರಿ, ನೀವು ಹೊಟ್ಟೆ ತುಂಬ ಊಟ ಮಾಡಿ. ಇದು ನಮ್ಮ ಅಣ್ಣಂಗೋಸ್ಕರ ಮಾಡಿರೋ ಅತಿಥಿ ಸತ್ಕಾರ. ಹೌದೌದು, ಅತಿಥಿ ಸತ್ಕಾರ. ಸೀಮೆಗಿಲ್ದಿರೋ ಅತಿಥಿ ಸತ್ಕಾರ. ಯಾರ್ಯಾರನ್ನ ಎಲ್ಲೆಲ್ಲಿ ಕೂರಿಸ್ಬೇಕು ಅಂತ ಗೊತ್ತಿಲ್ಲ ಇವ್ರಿಗೆ. ಅದು ನಡು ಮನೇಲಿ ಕೂರಿಸ್ಕೊಂಡು ಅತಿಥಿ ಸತ್ಕಾರ ಮಾಡ್ತಿದ್ದಾರೆ. ಏನೇ ಮಾತಾಡ್ತಿದೀಯಾ? ಶಿವರಾಜು ಪ್ರಾಣ ಕಾಪಾಡ್ದಂತವ್ರನ್ನ ಅವ್ನ್ ಕರೆದು ಊಟ ಹಾಕ್ತಾ ಇದ್ರೆ ಬಾಯಿಗೆ ಬಂದಾಗ ಮಾತಾಡ್ತಿದೀಯಲ್ಲೇ. ಅವತ್ ಪಂಪ್ ಸೆಟ್ ಹತ್ರ ಸಂಧ್ಯಾ ಬಂದಿರ್ಲಿಲ್ಲ ಅಂದ್ರೆ ನಮ್ಮ ಅಳಿಮಯ್ಯ ಏನಾಗ್ತಿದೆ ಗೊತ್ತಾ? ಅದನ್ನೇ ನಾನು ಕೇಳ್ತಾ ಇರೋದು. ಒಬ್ಳು ತಹಸೀಲ್ದಾರ್ ಆಗಿರೋಳು ಮಾಡೋ ಕೆಲ್ಸ ಬಿಟ್ಬಿಟ್ಟು ಪಂಪ್ ಸೆಟ್ ಹತ್ರ ಯಾಕೆ ಬಂದ್ಲು ಅಂತ. ಲೇ, ಹೇಳ್ರಿ, ಯಾಕೆ ಸುಮ್ನೆ ನಿಂತ್ಕೊಂಡ್ಬಿಟ್ರಲ್ಲ? ಬಾಯ್ ಬಿಟ್ಟು ಮಾತಾಡಿ. ಮಗಳ ಜೀವನ ಮುಖ್ಯ ಅನ್ಕೊಂಡಿದ್ರೆ ನೀವಿಂಗೆ ನೋಡಿದ್ರು ನೋಡ್ದಂಗೆ ಇರ್ತಿರ್ಲಿಲ್ಲ. ಏಯ್, ಇವಳ ಜೀವನ ಚೆನ್ನಾಗಿರ್ಬೇಕು ಅನ್ಕೊಂಡಿದ್ಯೋ ಅಥವಾ ಸರ್ವನಾಶ ಮಾಡ್ಬೇಕು ಅನ್ಕೊಂಡಿದ್ಯೋ? ಯಾರ್, ನಾನಾ ನೀವಾ? ನಿನ್ನೋ ಏನು ಹೊಡಿತೀರಾ? ಹೊಡಿರಿ ಹೊಡ್ರಿ, ನೋಡ್ತೀನಿ. ಏಯ್, ತಪ್ಪು ನಿಂದಲ್ಲ ಕಣೆ, ನಂದು. ನಿನ್ನಂತ ಕಿತ್ತೋದ್ರೊಳ್ ಮದ್ವೆ ಅನ್ನಲ್ಲ, ನನ್ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕಷ್ಟೇ. ಹೊಡ್ಕೋ ಹೋಗು. ಅತ್ತೆ, ಊಟ ಮಾಡ್ತಿರೋರ್ ಮುಂದೆ ಹೀಗ ಮಾತಾಡೋದು? ಸ್ವಲ್ಪ ಸುಮ್ಮನೆ ಇರಿ. ನಾನ್ ಯಾಕೆ ಸುಮ್ನೆ ಇರ್ಬೇಕು? ನೋಡು, ನಾನ್ ಏನು ಹೇಳ್ಬಾರ್ದು ಅಂತ ಸುಮ್ನೆ ಇವ್ನಿ. ಅಲ್ಲೇನ್ ನಡೀತು ಅಂತ ಹೇಳಿದ್ರೆ ಆಮೇಲೆ ನೀನ್ ಏನ್ ಮಾಡ್ತೀಯ ನಿನ್ಗೆ ಗೊತ್ತಿಲ್ಲ. ಏನತ್ತೆ ಅದು? ಪುಟಿ, ನೀನ್ ಸ್ವಲ್ಪ ಸುಮ್ಮನೆ ಇರಮ್ಮ. ಮಾತಿಗೆ ಮಾತು ಕೊಡ್ಬೇಡ. ಅತ್ತೆ, ಇವರು ನೆಮ್ಮದಿಯಾಗಿ ಊಟ ಮಾಡೋಕ್ ಬಿಡಿ. ಏನ್ ಅಳಿಮಯ್ಯ, ಇವಳ ಮೇಲೆ ಇದ್ದಕ್ಕಿದ್ದಂಗೆ ಆಟೋ ಒಂದು ಅಕ್ರೆ ತೋರಿಸ್ತಿದ್ಯಾ? ನಾನು ಸಾನೆ ದಿವಸದಿಂದ ನೋಡ್ತಾ ಇದೀನಿ ಇವಳನ್ನ ಎಲ್ಲಿ ಕೂರಿಸ್ಕೊಂಡಿದ್ಯಾ ನೀನು ಅಂತ. ಅತ್ತೆ, ಮರ್ಯಾದೆ ಕೊಟ್ಟು ಮಾತಾಡಿ. ನಾನು ಅದನ್ನೇ ಹೇಳ್ತಾ ಇದೀನಿ, ದೊಡ್ಡವ್ರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಿನ್ಗೆ? ಪುಟಿ, ಪಾಪ ಅತ್ತೆ, ಅವ್ರು ಬರೋದಿಲ್ಲ ಅಂತ ಹೇಳಿದ್ರು. ಆದ್ರೆ ನಾನೇ ಬಲವಂತ ಮಾಡಿ ಕರ್ಕೊಂಡ್ ಬಂದೆ. ಈಗ ಇವ್ರನ್ನ ಊಟ ಮಾಡಕ್ಕೂ ಬಿಡ್ತಾ ಇಲ್ಲ. ಯಾಕತ್ತೆ ಇವ್ರ ಮೇಲೆ ಇಷ್ಟೊಂದು ಕೋಪ ನಿಮ್ಗೆ? ತಹಸೀಲ್ದಾರ್ ಬಗ್ಗೆ ನಿಮ್ಗೆ ಏನ್ ಗೊತ್ತು? ಹಾ, ದೊಡ್ಡ ತಹಸೀಲ್ದಾರು. ಈ ತಹಸೀಲ್ದಾರಿಂದಾನೆ ನನ್ನ ಅಳಿಮಯ್ಯ ನನ್ ಮಗಳನ್ನ ಮದುವೆ ಆಗೋದಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರೋದು. ಸಾಕಾ? ಏನಾಗೈತೆ ನಿಂಗ್ ಚಂದ್ರಿಕಾ? ಯಾಕೆ ತಹಸೀಲ್ದಾರ್ ಮೇಲೆ ಹಿಂಗ್ ತಪ್ಪಾಗಿ ಮಾತಾಡ್ತಾ ಇದ್ಯಾ? ನನ್ಗೇನಾಗೈತೆ? ನಾನೇನ್ ತಪ್ಪಾಗೆ ಮಾತಾಡ್ತಾ ಇದ್ದೀನಿ? ಇರೋದ್ನೇ ಹೇಳ್ತಾ ಇದ್ದೀನಲ್ಲ. ಅತ್ತೆ, ಏನ್ ಮಾತಾಡ್ತಾ ಇದ್ದೀರಾ?
ನಾನು ಯಾವಾಗ ಜ್ಯೋತಿನ್ ಮದುವೆ ಆಗಲ್ಲ ಅಂತ ಹೇಳ್ದೆ? ನಾನು ಮದುವೆ ಮಾಡ್ಕೋತೀನಿ ಅಂತ ತಾನೇ ಹೇಳ್ತಾ ಇರೋದು. ಅಯ್ಯಯ್ಯೋ, ಮಾಡ್ಕೋತೀನಿ ಅಂತಾನೆ ಹೇಳ್ತಿದ್ಯಪ್ಪ, ಆದ್ರೆ ಆದಷ್ಟು ಬೇಗ ಮಾಡ್ಕೋತೀನಿ ಅಂತ ಹೇಳ್ತಿಲ್ವಲ್ಲ. ನನ್ ಮಗಳು ಮದುವೆ ಮಾಡ್ದೆ ಕಾಯ್ಕೊಂಡು ಕೂತ್ಕೊಂಡ್ರೆ ನನ್ ಮಗಳ ಕತೆ ಅಷ್ಟೇ. ತುಳಸಿ, ನನ್ನಿಂದ ನಿಮ್ಮ ಮನೇಲಿ ಪದೇ ಪದೇ ಏನಾದರೂ ಒಂದು ಸಮಸ್ಯೆ ಕ್ರಿಯೇಟ್ ಆಗ್ತಾನೆ ಇರುತ್ತೆ. ನೀನು ಕರ್ದೆ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಇಲ್ಲಿಗೆ ಬಂದೆ. ಇವ್ರು ಅನ್ಕೊಂಡಂಗೆ ಜ್ಯೋತಿ ಬಾಳಲ್ಲಿ ಮುಳ್ಳಾಗೋದಕ್ಕೆ ನಾನು ಬರಲಿಲ್ಲ. ಶಿವು ಅವರೇ, ನೀವು ನಿಮ್ಮ ಮಾವನ ಮಗಳನ್ನ ಮದುವೆ ಮಾಡಿಕೊಂಡು ಸಂತೋಷವಾಗಿರ್ಬೇಕು. ಅದೇ ನನ್ನ ಸಂತೋಷ. ಆಲ್ ದ ಬೆಸ್ಟ್. ಇದ್ರ ಮೇಲೂ ನಾನು ಇಲ್ಲೇ ಇದ್ರೆ ಸುಮ್ಮನೆ ಅವಮಾನ ಆಗ್ತಾನೆ ಇರುತ್ತೆ. ನಾನು ಬರ್ತೀನಿ. ನನ್ನಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಈಗ ನಿಮಗ್ ಸಮಾಧಾನ ಆಯ್ತಾ? ಊಟಕ್ಕೆ ಕೂತಿದ್ದವ್ರನ್ನ ಅವಮಾನ ಮಾಡಿಸಿ ಕಳಿಸ್ಬಿಟ್ರಲ್ಲ, ಇದು ನಿಮ್ಗೆ ಸರಿ ಅನ್ಸುತ್ತಾ? ಅವರು ಅಣ್ಣನ್ ಪ್ರಾಣನ ಕಾಪಾಡಿದಾರತ್ತೆ. ಓಹೋ, ಅಣ್ಣನ್ ಪ್ರಾಣ ಕಾಪಾಡ್ಬಿಟ್ರು ಅಂತ ಅವಳನ್ನ ಶಿವರಾಜ್ ಕೊಟ್ಟು ಮದ್ವೆನೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಯಾರತ್ತೆ ಹಾಗೆ ಹೇಳಿದ್ರು? ನಾನ್ ಹೇಳದ್ನಾ ಇಲ್ಲ ನಮ್ಮ ಅಣ್ಣ ಹೇಳದ್ನಾ? ನೀವೇ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಿದ್ದೀರಾ. ಅವ್ರು ಓದಿರೋರು, ಅವ್ರ ಕೆಲ್ಸ ನೋಡಿದ್ರೆ ಅವ್ರು ನಮ್ಮನೆ ಕಾಲಿಡೋ ಹಾಗೆ ಇಲ್ಲ. ಅಂಥದ್ರಲ್ಲಿ ಅವ್ರ ಈ ಮನೆನ ತಮ್ಮನೆ ಅನ್ಕೊಂಡ್ ಬಂದು ಹೋಗ್ತಾ ಇದ್ದಾರೆ. ಅದು ಒಂದು ಮನ್ಸಲ್ಲಿರೋ ಶುದ್ಧವಾದ ಪ್ರೀತಿ. ಅಂತವ್ರಿಗೆ ಹೀಗೆಲ್ಲ ಮಾಡಿ ಅವಮಾನ ಮಾಡ್ತಿರಲ್ಲ, ನಿಮ್ಗೆ ಹೇಗ್ ಮನ್ಸ್ ಬರುತ್ತೆ? ಅವ್ರನ್ನೂ ಬಿಡಿ. ನಮ್ಮಣ್ಣ ನೀವ್ ಎಷ್ಟು ದಿನದಿಂದ ನೋಡ್ತಾ ಇದ್ದೀರಾ? ಕೊಟ್ಟ ಮಾತು ತಪ್ಪಾರ್ದು ಅಂತ ತನ್ ತಪ್ಪೇ ಇಲ್ದೇ ಇದ್ರು ಇನ್ನೊಬ್ರ ಕಾಲ್ಗೆ ಬೀಳೋ ಅಂತ ವ್ಯಕ್ತಿ. ನಮ್ಮಣ್ಣ ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ಅಂತ ನಿಮಗ್ ಗೊತ್ತಿಲ್ವಾ? ನೋಡ್ ತುಳಸಿ, ಸುಮ್ನೆ ಏನೇನೋ ಮಾತಾಡ್ಬೇಡ. ನಾಳೆ ನೀನು ಮದ್ವೆ ಆದ್ಮೇಲೆ ನಿನ್ ಪಾಡಕ್ ನೀನು ಗಂಡನ್ ಮನೆಗೆ ಹೊಂಟೋಗ್ತೀಯ. ಆಮೇಲೆ ನನ್ ಮಗಳೇ ಇಲ್ಲಿ ಬಾಳೋದಕ್ ಬರೋದು. ಅದಕ್ಕೆ ನನ್ ಮಗಳ ಜೀವನ ಚೆನ್ನಾಗಿರ್ಬೇಕು ಅಂತ ಎಲ್ಲ ವಿಷಯನೂ ಕೇಳಿ ತಿಳ್ಕೊತಾ ಇವ್ನಿ. ಛೇ, ಇವ್ರಿಬ್ರು ಮದ್ವೆಗ್ ಮುಂಚೆನೆ ಪಂಪ್ ಸೆಟ್ ಹತ್ರ ಸುತ್ತಾಡ್ತಿರೋದನ್ನ. ಅತ್ತೆ, ಏನತ್ತೆ ಮಾತಾಡ್ತಾ ಇದ್ದೀರಾ ನೀವು? ದಯವಿಟ್ಟು ಇನ್ನೊಂದು ಮಾತು ಆಡಬೇಡಿ. ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಜ್ಯೋತಿನ ಮದುವೆ ಆಗ್ತೀನಿ ಅಂತ ಹೇಳಿದ್ದೀನಲ್ವಾ, ಇದರಲ್ಲಿ ಯಾವ ಬದಲಾವಣೆನೂ ಇರಲ್ಲ. ನಿಮಗೆ ಮಾತು ಕೊಟ್ಟ ಹಾಗೆ ನನ್ನ ತಂಗಿ ಮದುವೆ ದಿನಾನೇ ನಾನು ಜ್ಯೋತಿನ ಮದುವೆ ಆಗ್ತೀನಿ.
ನನ್ನ ಮಾತಂದ್ರೆ ಇಡೀ ಊರೇ ನಂಬುತ್ತೆ. ಆದ್ರೆ ನಮ್ಮವರಾದ ನೀವೇ ನನ್ನ ಮಾತನ್ನು ನಂಬ್ತಾ ಇಲ್ಲ. ಇದ್ರ ಮೇಲೆ ಈ ವಿಷಯದ ಬಗ್ಗೆ ಮಾತಾಡಿ ಮನೇಲಿ ಯಾವ ಸಮಸ್ಯೆನೂ ಆಗೋದು ಬೇಡ. ಅಯ್ಯೋ ದೇವ್ರೆ, ನನ್ನ ಮದುವೆ ವಿಷಯವಾಗಿ ಈ ಮನೇಲಿ ಇನ್ನೂ ಏನೇನು ಸಮಸ್ಯೆ ಬರುತ್ತೋ ಏನೋ. ನನ್ನ ಪ್ರೀತಿ ವಿಷಯನ ಮನೇಲಿ ಆದಷ್ಟು ಬೇಗ ಹೇಳೋದೇ ಸರಿ.